ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು ಕುಂಬಳಕಾಯಿ ಗಾರಿಗೆ ಮಾಡೋದು ನೋಡೋಣ ಬರ್ರಿ. ಕುಂಬಳಕಾಯಿ ಗಾರಿಗೆ ಮಾಡಲಿಕ್ಕೆ 1 kg ಕುಂಬಳಕಾಯಿ ಹೋಳು ತೊಗೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಎಲ್ಲ ತಗೋಬೇಕು, ಕ್ಲೀನಾಗಿ ತೊಳ್ಕೊಬೇಕು. ಈ ಥರ ಮ್ಯಾಗಿನ ಸಪ್ಪೆ ಸುಲ್ಕೊಂಡು ಪೀಸಾಗಿ ಮಾಡ್ಕೋಬೇಕು. ಈ ಥರ ಸಪ್ಪೆ ಹೊಣ್ತದೆ ನೋಡಿರಿ. ಇದೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಿಂದ ಕುಕ್ಕರ್ ಒಳಗೆ ಹಾಕ್ಕೋಬೇಕು. ಕುಕ್ಕರಿಗೆ ಒಂದು ಸ್ವಲ್ಪ ತಳ ಹಿಡಿತಿತ್ತೇಳಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 3 ರಿಂದ 4 ಸೀಟಿ ಮಾಡ್ಕೋಬೇಕು. ಬೇಗ ಕುದಿತೈತ್ರಿ ಅದು ನೋಡ್ರಿ. ಅದು ನೋಡ್ರಿ ಬೇಗ ಅಗ್ದಿ ಹಣ್ಣಂಗೆ ಕುದಿತೈತಿ. ನೋಡ್ಕೋಬೇಕು ಥರ ಕುದ್ದದ. ಅದು ಸೋಸ್ಕೊಂಡು ಸಾರು ಒಳಗದು ಹಾಕ್ಕೋಬೋದು, ಇಲ್ಲಾಂದ್ರೆ ಅದ್ರೊಳಗನೆ ಕುದಿಸ್ಕೋಬೋದು. 1 kg ಕುಂಬಳಕಾಯಿಗೆ ಅರ್ಧ kg ಬೆಲ್ಲ ಹಾಕ್ಕೊಂಡೇನು. ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಈ ಥರ ರವಿಗಿಲಿ ಸಣ್ಣ ಮಾಡ್ಕೋಬೇಕ್ರಿ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿಂದ ಒಂದು ಸ್ವಲ್ಪ ಗಟ್ಟಿ ಆದ ಬಳಿಕ ನಿಮಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟಿನಾಗ ಅರ್ಧ kg ಗೋಧಿ ಹಿಟ್ಟು ತೊಗೊಂಡೇನು. ಅದ್ರಾಗ ಒಂದು ಸ್ವಲ್ಪ ಜಾಜಿಕಾಯಿ ಹಾಕ್ಕೊಂಡೇನು. ಒಂದು ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು, ಜಾಜಿಕಾಯಿನೂ ಹಾಕ್ಕೋಬೋದು, ಏಲಕ್ಕಿನೂ ಹಾಕ್ಕೋಬೋದು. ಅದ್ರಾಗ ಆ ಹೂರಣ ಮಾಡಿದ್ದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಗೋಧಿ ಹಿಟ್ಟು ಕಮ್ಮಿ ಬಿದ್ದರೆ ಗೋಧಿ ಹಿಟ್ಟು ಹಾಕ್ಕೋಬೇಕು, ಹೂರಣ ಕಮ್ಮಿ ಇದ್ದರೆ ಹೂರ್ಣ ಹಾಕ್ಕೋಬೇಕು. ಹಿಂಗೆ ನಾದ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಮೆದು ಇರಬೇಕು. ರೆಸ್ಟಿಗೆ ಬಿಡಬೇಕು. ಅದನ್ನು ಕಸಕಸಿ ಕಸಕಸಿ ತೊಗೊಂಡಿನಿ. ಕಸಕಸಿ ಹಚ್ಕೊಂಡು ಮೇಲೆ ಹಚ್ಕೊಂಡು ಸ್ವಲ್ಪ ದಿಪ್ಪಾಗಿ ಲಟ್ಸ್ಕೋಬೇಕು ರೀ. ದಪ್ಪ ಇರಬೇಕು. ಅದು ಭಾಳ ತಿಳುವಾದ್ರೆ ಉಬ್ಬಂಗಿಲ್ಲ. ಇವು ಒಂದೊಂದು ಸ್ವಲ್ಪ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು. ಪುರಿ ಗಟ್ಲಿ ಕರ್ಕೋಬೋದು ರೀ. ನಾನು ಮೀಡಿಯಮ್ ಸೈಜ್ ತೊಗೊಂಡಿನಿ. ಎಣ್ಣೆ ಕಾದೈತಿ ನೋಡ್ಕೋಬೇಕು. ಒಂದೊಂದಾಗಿ ಹಾಕ್ಕೋಬೇಕು. ತಿಳು ಮಾಡ್ಕೊಂಡ್ರೆ ಉಬ್ಬಂಗಿಲ್ಲ ರೀ. ದಪ್ಪಾಗಿ ಮಾಡ್ಕೊಂಡ್ರೆ ಉಬ್ತಾವ ನೋಡ್ರಿ. ಎಷ್ಟು ಚಂದ ಉಬ್ಬಿ ಬಂದು ನೋಡ್ರಿ. ಒಂದು ಸ್ವಲ್ಪ ಕೆಂಪಗೆ ಕರ್ಕೋಬೇಕು. ಇದ್ರಂಗೆ ಎಲ್ಲ ಥರ ಮಾಡ್ಕೋಬೇಕು ರೀ. ಅದು ಮತ್ತೊಂದು ಸಲ ಕರ್ದು ತೋರಿಸ್ತೇನೆ ನೋಡ್ರಿ. ಅದು ನೋಡ್ರಿ ಎಷ್ಟು ಚಂದ ಬಂದವ್ರವ. ಇವೇನು 15 ಗಂಟೆ ತಿಂಗಳಾನುಗಟ್ಲೆ ಇಟ್ಟು ತಿನ್ಬೋದು. ಬೆಲ್ಲ ಹೆಚ್ಚು ಕಡಿಮೆ ನೀವು ಹಾಕ್ಕೋಬೋದು. ಎಷ್ಟು ರುಚಿ ಹೆಚ್ಚಬೇಕಾದ್ರೆ ಹೆಚ್ಚೋಕೋಬೋದು, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಎಣ್ಣೆ ಥರ ಜಾಸ್ತಿನೇ ಹಾಕ್ಕೋಬೇಕು ರೀ. ನೋಡ್ರಿ ಎಷ್ಟು ಚಲೋ ಬಂದವ. ಭಾಳ ಚಲೋ ಬಂದಾವ ನೋಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡ್ರಿ.